ಕರ್ನಾಟಕದ ಭಕ್ತಿಯ ಮಹಾಕ್ಷೇತ್ರ, ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಪವಿತ್ರ ನೆಲೆ ಸೌದತ್ತಿ. ಈ ಕ್ಷೇತ್ರವು ಕೇವಲ ಧಾರ್ಮಿಕ ಮಹತ್ವಕ್ಕಷ್ಟೇ ಸೀಮಿತವಾಗಿಲ್ಲ. ಸಾವಿರಾರು ವರ್ಷಗಳ ಇತಿಹಾಸ, ಪುರಾಣ, ಸಂಸ್ಕೃತಿ ಮತ್ತು ಅಪರೂಪದ ವಾಸ್ತುಶಿಲ್ಪದ ವೈಭವವನ್ನು ತನ್ನೊಳಗೆ ಹೊತ್ತಿದೆ. ಇದೇ ಕ್ಷೇತ್ರದ ಮತ್ತೊಂದು ಐತಿಹಾಸಿಕ ಹೆಗ್ಗುರುತಾದ ಜೋಗುಳ ಬಾವಿಯ ಚರಿತ್ರೆ ಹಾಗೂ ವಿಶೇಷತೆಯನ್ನ ಈ ವಿಶೇಷ ವರದಿಯಲ್ಲಿ ತಿಳಿಯೋಣ. ಬೆಳಗಾವಿ ಜಿಲ್ಲೆಯ ಸೌದತ್ತಿ ಪಟ್ಟಣದ ಸಮೀಪ ಬೆಟ್ಟದ ಮೇಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನವು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿಗೆ ಆಗಮಿಸಿ ದೇವಿಯ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ತಾರೆ. ಪುರಾಣಗಳ ಪ್ರಕಾರ ಜಮದಗ್ನಿ ಮಹರ್ಷಿಯ ಪತ್ನಿಯಾಗಿದ್ದ ರೇಣುಕಾ ದೇವಿಯೇ ನಂತರ ಯಲ್ಲಮ್ಮ ದೇವಿಯಾಗಿ ಭಕ್ತರಿಂದ ಆರಾಧಿಸಲ್ಪಟ್ಲು. ಸಂಕಷ್ಟದಲ್ಲಿರುವವರನ್ನ ಕಾಪಾಡುವ ತಾಯಿ ಎಂಬ ನಂಬಿಕೆ ಇಂದಿಗೂ ಕೋಟ್ಯಾಂತರ ಭಕ್ತರಲ್ಲಿ ಜೀವಂತವಾಗಿದೆ. घालू जागर जागर डोंगर मात्याला हे लल्लाटी भंडार दूर लोटून दे अंधार आलो दूरून रंगून डोंगर ಎಂಗುನ ಉಘಡದೆ. ಶತಮಾನಗಳ ಇತಿಹಾಸವನ್ನ ಹೊಂದಿರುವ ಈ ದೇವಾಲಯವು ಚಾಲುಕ್ಯ ಹಾಗೂ ನಂತರದ ವಿವಿಧ ರಾಜವಂಶಗಳ ಕಾಲದಲ್ಲಿ ಅಭಿವೃದ್ಧಿಗೊಂಡಿದೆ ಎಂದು ಇತಿಹಾಸಕಾರರು ಅಭಿಪ್ರಾಯಪಡ್ತಾರೆ. ಕಲ್ಲಿನ ಶಿಲ್ಪಗಳು, ಪುರಾತನ ಮಂಟಪಗಳು ಹಾಗೂ ದೇವಸ್ಥಾನದ ವಾಸ್ತುಶಿಲ್ಪ ಇಂದಿಗೂ ಆ ಕಾಲದ ಕಲಾವೈಭವವನ್ನ ಸಾರುತ್ತಿದೆ. ಭರತ ಹುಣ್ಣಿಮೆ, ಬನದ ಹುಣ್ಣಿಮೆ ಸೇರಿದಂತೆ ವಿಶೇಷ ಜಾತ್ರೆಗಳ ಸಂದರ್ಭದಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಆ ಸಂದರ್ಭದಲ್ಲಿ ಇಡೀ ಸೌದತ್ತಿ ಭಕ್ತಿ ಸಾಗರವಾಗಿರುತ್ತದೆ. ಯಾವ ಪದವಿಗಳು ಪದಕಗಳು ಬೇಕಿಲ್ಲ, ನೀನು ಬೇಕು ಅಮ್ಮ. ಯಲ್ಲಮ್ಮ ದೇವಿಯ ಕ್ಷೇತ್ರದ ಮತ್ತೊಂದು ಐತಿಹಾಸಿಕ ಆಕರ್ಷಣೆಯೇ ಜೋಗುಳ ಬಾವಿ. ಹಲವು ಶತಮಾನಗಳ ಹಿಂದೆ ನಿರ್ಮಾಣಗೊಂಡ ಈ ಬಾವಿಯು ತನ್ನ ವಿಶಾಲ ಮೆಟ್ಟಿಲುಗಳು, ಕಲ್ಲಿನ ಶಿಲ್ಪಕಲೆ ಹಾಗೂ ಅದ್ಭುತ ವಾಸ್ತುಶಿಲ್ಪದಿಂದ ಇಂದಿಗೂ ಎಲ್ಲರ ಗಮನ ಸೆಳೆಯುತ್ತಿದೆ. ಅಂದಿನ ಕಾಲದಲ್ಲಿ ಈ ಬಾವಿಯು ಕುಡಿಯುವ ನೀರಿನ ಮೂಲವಾಗಿದ್ದಷ್ಟೇ ಅಲ್ಲದೆ ಯಾತ್ರಾರ್ಥಿಗಳ ಹಾಗೂ ಸ್ಥಳೀಯರ ಸಾಮಾಜಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರ ಬಿಂದುವಾಗಿತ್ತು ಅನ್ನೋದು ಇತಿಹಾಸದಲ್ಲಿ ಉಲ್ಲೇಖವಾಗಿದೆ. ಆಳಕ್ಕೆ ಇಳಿಯುವ ಮೆಟ್ಟಿಲುಗಳು, ಕಲ್ಲಿನಲ್ಲಿ ಕೆತ್ತಲಾದ ವಿನ್ಯಾಸಗಳು ಹಾಗೆ ಬಾವಿಯ ನಿರ್ಮಾಣ ಶೈಲಿಯು ಆ ಕಾಲದ ಶಿಲ್ಪಿಗಳ ಅದ್ಭುತ ಪ್ರತಿಭೆಗೆ ಸಾಕ್ಷಿಯಾಗಿದೆ. ಯಲ್ಲಮ್ಮ ದೇವಸ್ಥಾನ ಮತ್ತು ಜೋಗುಳ ಬಾವಿ ಎರಡೂ ಸೇರಿ ಸೌದತ್ತಿಯ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಪರಂಪರೆಯನ್ನ ಜಗತ್ತಿಗೆ ಪರಿಚಯಿಸುತ್ತಿವೆ. ಭಕ್ತಿ, ಇತಿಹಾಸ ಮತ್ತು ವಾಸ್ತುಶಿಲ್ಪ ಒಂದೇ ಸ್ಥಳದಲ್ಲಿ ಕಾಣುವ ಅಪರೂಪದ ತಾಣವಾಗಿ ಈ ಕ್ಷೇತ್ರವು ಗುರುತಿಸಿಕೊಂಡಿದೆ. ಪ್ರವಾಸಿಗರು, ಇತಿಹಾಸಕಾರರು ಹಾಗೂ ಛಾಯಾಗ್ರಾಹಕರು ಭಕ್ತರಿಗೆ ಈ ಕ್ಷೇತ್ರವು ವಿಶೇಷ ಆಕರ್ಷಣೆಯಾಗಿದೆ. ನಾವು ಈಗ ನಿಂತಿರೋದು ಉತ್ತರ ಕರ್ನಾಟಕದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಶ್ರೀ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಹಾಗೂ ಐತಿಹಾಸಿಕ ಜೋಗುಳ ಬಾವಿಯ ಸಮೀಪ. ಶತಮಾನಗಳ ಇತಿಹಾಸ, ಪುರಾಣ, ಅಪರೂಪದ ವಾಸ್ತುಶಿಲ್ಪ ಮತ್ತು ಅಚಲ ಭಕ್ತಿಯ ಸಂಕೇತವಾಗಿರುವ ಈ ಕ್ಷೇತ್ರವು ನಮ್ಮ ಸಂಸ್ಕೃತಿಯ ಅಮೂಲ್ಯ ಪರಂಪರೆಯಾಗಿದೆ. ಇಂತಹ ಐತಿಹಾಸಿಕ ತಾಣಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ.
ಹೆಚ್ಚು ಹೆಚ್ಚು ಸುದ್ದಿಗಳನ್ನ ವೀಕ್ಷಿಸಲು ಈ ಕೂಡಲೇ ನಮ್ಮ ಜಸ್ಟ್ ಕರ್ನಾಟಕ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ.